ತಹಶೀಲ್ದಾರ್ ಕಚೇರಿ ಅಂದ್ರೆ ಮಾದರಿಯಾಗಬೇಕು. ಆದರೆ ಮಾನ್ವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಜೊತೆಗೆ ಲೋಕಾಯುಕ್ತರು ಕಚೇರಿಗೆ ಭೇಟಿ ಕೊಟ್ಟಾಗ 108 ಸಮಸ್ಯೆ ಇರುವುದನ್ನ ಕಂಡು ತಹಶೀಲ್ದಾರ್ ಭೀಮರಾಯ ಸಾಹೇಬ್ರಿಗೆ ಫುಲ್ ಲೆಫ್ಟ್ ರೈಟ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಲೋಕಾಯುಕ್ತರು ಕಚೇರಿಗೆ ಭೇಟಿ ಕೊಟ್ಟಾಗ ತಹಶೀಲ್ದಾರ್ ಭೀಮರಾಯ ಸಾಹೇಬ್ರಿಗೆ ಮಾತ್ರ ಶೌಚಾಲಯ ಇದೆ, ಸಾರ್ವಜನಿಕರಿಗೆ ಕೂರಲು ಆಸನಗಳಿಲ್ಲ, ಕುಡಿಯಲು ನೀರಿಲ್ಲ, ಏನಿದು ಮಾನ್ವಿ ದೂರಾಡಳಿತ ಎಂದು ಸಾರ್ವಜನಿಕರೇ 106 ದೂರಿನ ಗಂಟಿನ ಸರಮಾಲೆಯನ್ನೇ ಲೋಕಾಯುಕ್ತ ಡಿವೈಎಸ್ಪಿ ಸಚಿನ್ ಅವರ ಮುಂದೆ ಬೆಚ್ಚಿಟ್ಟರು. ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಸಾಹೇಬರಿಗೆ ಲೋಕಾಯುಕ್ತರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ. ಇದೊಂದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಯಚೂರು ಜಿಲ್ಲಾಧ್ಯಕ್ಷರಾದ ಬಸವರಾಜ ನಾಯಕ್ ಅಂತೇಳಿ ಏನು ಇವತ್ತು ಮಾನ್ವಿ ತಾಲೂಕಿಗೆ ಮಾನ್ಯ ಲೋಕಾಯುಕ್ತರು ಇವತ್ತು ಭೇಟಿ ನೀಡಿದ್ದಾರೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ. ಇವತ್ತು ರೈತರೆಲ್ಲರೂ ಇವತ್ತು ಅವರಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಏನು ತಾಲೂಕಲ್ಲಿ ಏನು ರೈತರಿಗೆ ಸಿಗಬೇಕಾದಂಥ ಪೋತಿ ವಿರಾಸನ ಆಗಿರ್ಬೋದು, ಕ್ರಯ ಆಗಿರ್ಬೋದು, ಕೆಲವೊಂದು ನಮಗೆ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇಲ್ಲಿರತಕ್ಕಂಥ ಅಧಿಕಾರಿಗಳು ಬೇಕಾಬಿಟ್ಟೆ ಕೆಲಸ ಮಾಡಿ ಇವತ್ತು ನಮ್ಮ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇಂಥ ಅನೇಕ ದೂರುಗಳನ್ನು ಇವತ್ತು ಅವರು ನಾವು ಲಿಖಿತ ಮುಖಾಂತರ ಮೌಖಿಕ ಮುಖಾಂತರ ಇವತ್ತು ಕೊಟ್ಟಿದ್ದೀವಿ. ಏನಂತಂದರೆ ಇವತ್ತು ತಹಸೀಲ್ ಆಫೀಸಲ್ಲಿ ಇವತ್ತು ನಾವು ರೈತರು ಅನ್ನವನ್ನು ನೀಡುವಂಥ ಅನ್ನದಾತ ದೇವರುಗಳು ಹೋದರೆ ಇವತ್ತು ಕೂಡೋದಕ್ಕೆ ಯಾವುದೇ ಇಲಾಖೆ ಯಾವುದೇ ಒಂದು ರೂಮ್ನಲ್ಲಿ ಒಂದಕ್ಕಿಂತ ಚೇರು ಜಾಸ್ತಿ ಇಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ನಮ್ಮ ರೈತರನ್ನ ನಡೆಸ್ಕೋತಾರೆ ಅನ್ನೋದನ್ನು ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ತಹಸೀಲ್ ಆಫೀಸಲ್ಲಿ ಎಲ್ಲ ಇಲಾಖೆಗಳು ಎಲ್ಲ ರೂಮ್ಗಳಲ್ಲಾಗಿರ್ಬೋದು 1-2 ಇಟ್ಟಿದ್ದಾರೆ. ಇವತ್ತು ಏನೇ ಕೆಲಸ ಇರಲಿ ರೈತರು ಬಂದರೆ ಇವತ್ತು ಅಲ್ಲಿ ಕೂಡಿಸಿ ಇವತ್ತು ಅವ್ರದ್ದು ಕಷ್ಟ ಏನು, ಅವ್ರ ಸಮಸ್ಯೆ ಏನಂತ ತೀರ್ಮಾನ ಮಾಡಬೇಕಾಗಿದ್ದು ಅವರಿಗೆ ಸಾಂತ್ವನ ಹೇಳಿ ಆ ಸಮಸ್ಯೆನ ಬಗೆಹರಿಸಬೇಕಾದಂಥ ಕರ್ತವ್ಯ ಅವ್ರದ್ದು ಇದೆ. ಆದರೆ ಇವತ್ತು ನಾವು ನಿಂತ್ಕೊಂಡೇ ನಮ್ಮ ಸಮಸ್ಯೆನ ಹೇಳ್ಬೇಕಂತ ಪರಿಸ್ಥಿತಿ ತಾಲೂಕಲ್ಲಿ ಬಂದೋದಿಗೆದ. ಅಲ್ಲ ಸರ್, ಈ ರೀತಿಯಾಗಿ ದೂರಾಳಿತ ಅಂದಮೇಲೆ ಲೋಕಾಯುಕ್ತರು ಬಂದು ಭೇಟಿ ಕೊಟ್ಟಾಗ ಎಚ್ಚೆತ್ಕೊಳ್ತಾರೆ ಅಂದಮೇಲೆ ಏನು ಸರ್ ಇದು ದೂರಾಳಿತ ಯಾರು ಇದ್ದಲ್ಲ? ಅಲ್ಲ, ನಾವೀಗ ರೈತರು ನಮ್ಮ ಕೆಲಸನ ನಾವು ದೂರು ಕೊಡೋ ಕೆಲಸನ ಮಾಡಿದ್ದೀವಿ. ನೋಡೋಣ, ಈಗ ಈ ಲೋಕಾಯುಕ್ತರು ಸಾಹೇಬರಿಂದನ ಇವತ್ತು ತಾಲೂಕಲ್ಲಿರತಕ್ಕಂಥ ರೈತರಿಗೆ ಏನು ಪಾಣಿಯಲ್ಲಿ ಆಗ್ತಂಥ ಕ್ರಯ ಆಗಿರ್ಬೋದು, ಪೋತಿ ವಿರಾಸನ ಆಗಿರ್ಬೋದು, ನಮಗೆ ಸರ್ಕಾರಿ ಸೌಲಭ್ಯಕ್ಕೆ ಬರತಕ್ಕಂಥ ಎಲ್ಲ ಯೋಜನೆ ದಾಖಲಾತಿಗಳು ಸಕಾಲದಲ್ಲಿ ಮೂಡ್ತವೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಲೋಕಾಯುಕ್ತರು ಯಾವ ರೀತಿ ತೀರ್ಮಾನ ತಗೊತಾರೆ ಅಂತೇಳಿ ಇವತ್ತು ಕಾದು ನೋಡುವಂಥ ಕಾಯಕಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಯಾವುದೇ ಇಲಾಖೆ ಆಗಲಿ ಯಾವುದೇ ರೀತಿಯ ಸಾರ್ವಜನಿಕರಿಗೆ ವ್ಯವಸ್ಥೆಗಳಿಲ್ಲ. ಕುಡಿಯೋ ನೀರಾಗಲಿ, ಆಸನ ವ್ಯವಸ್ಥೆ ಆಗಲಿ, ಪಾರ್ಕಿಂಗ್ ಆಗಲಿ, ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ವಿಶೇಷವಾಗಿ ಆಹಾರ ಇಲಾಖೆ, ಕಂದಾಯ ಇಲಾಖೆಗಳಲ್ಲಿ ಅತ್ಯಂತ ಭ್ರಷ್ಟಾಚಾರ ಇಲಾಖೆ ಅಂದರೆ ಮಾನ್ವಿ ತಾಲೂಕು. ವಿಶೇಷವಾಗಿ ಶಾಸಕರು ಅಧಿಕಾರಿಗಳು ಇಲ್ಲಿ ಗಮನ ಹರಿಸಬೇಕು. ತೊಂದರೆ ಎಲ್ಲಿದೆ, ಸಮಸ್ಯೆ ಎಲ್ಲಿದೆ. ಕರ್ನಾಟಕ ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳು ಕೊಡ್ತಾ ಇದೆ, ಆದರೆ ಅಧಿಕಾರಿಗಳಿಂದ ನಮಗೆ ಸಾರ್ವಜನಿಕವಾಗಿ ಮುಟ್ತಾ ಇಲ್ಲ. ವಿಶೇಷವಾಗಿ ದಂಡಾಧಿಕಾರಿಗಳು ಇದನ್ನು ಗಮನ ಹರಿಸಬೇಕು. ಆಹಾರ ಇಲಾಖೆಯಲ್ಲಿ ಬಹಳ ದೊಡ್ಡವಾಗಿ ಭ್ರಷ್ಟ ಅಧಿಕಾರಿಗಳು ಇಲ್ಲಿದ್ದಾರೆ. ಬಹಳಷ್ಟು ದೂರುಗಳು ನಾವು ಕೊಟ್ಟಿದ್ದೀವಿ. ಶೌಚಾಲಯ ಆಯಿತು, ನೀರಿನ ವ್ಯವಸ್ಥೆ ಆಯಿತು, ಆಸನ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಆಡಳಿತದ ಸುಧಾರಣೆಗಾಗಿ ಬಹಳಷ್ಟು ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಅವರು ಬಂದು ಹೋದ ನಂತರ ಇಲ್ಲಿ ಎಷ್ಟು ಪ್ರಗತಿ ಆಗುವುದಿಲ್ಲ ಕಾದು ನೋಡೋಣ. ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯ ಎಲ್ಲ ಸವಿವರವಾಗಿ ವಿವರಿಸಲಾಗಿದೆ. ಇಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರೆ ನೀನು ಯಾರು ಪ್ರಶ್ನೆ ಮಾಡೋದು, ನಿನಗೇನು ಸಂಬಂಧ, ನಾನು ಇಲ್ಲಿ ಸಾರ್ವಜನಿಕವಾಗಿ ಇಲ್ಲಿ ಬಂದಿದ್ದೀನಿ, ನಾನು ಅಹವಾಲನ್ನು ಅವ್ರಿಗೆ ಲೋಕಾಯುಕ್ತರು ಕೊಡ್ತೀನಿ, ನಾನೇ ನಾಳೆ ಟಾರ್ಗೆಟ್ ಆಗಿ ಆಗ್ತೀನಿ ಇಲ್ಲಿ ಅಧಿಕಾರಿಗಳಿಗೆ. ಯಾಕೆ ಹಂಗೆ ಅಲ್ಲ, ವ್ಯವಸ್ಥೆ ಆ ರೀತಿ ಇಲ್ಲಿ ಇದೆ. ಯಾರು ಇಲ್ಲಿ ಮಾತಾಡ್ತಾರೆ ಅವ್ರು ಟಾರ್ಗೆಟ್ ಅಲ್ಲಿ ಇಲ್ಲಿ ಆಗ್ತಾ ಇದ್ದಾರೆ ಸದ್ಯ. ಸರ್ ಇಲ್ಲಿ ಏನಿದೆ ಸರ್, ತಾಲೂಕು ದಂಡಾಧಿಕಾರಿಗಳು ಈ ಕಚೇರಿ ಸರ್, ಈಗ ಅವರು ಲೋಕಾಯುಕ್ತರು ಇವತ್ತು ಮಧ್ಯಾಹ್ನದಾಗ ಭೇಟಿ ಕೊಟ್ಟರು ಸರ್. ಏನಪ್ಪದು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸರ್ ನೋಡ್ರಿ, ಇಲ್ಲಿ ಬರುವಂಥ ಬರುವಂಥ ವ್ಯಕ್ತಿಗಳಿಗೆ, ರೈತರಿಗಾಗಲು, ಅಂಗವಿಕಲರಿಗಾಗಲು, ಮಹಿಳೆಯರಿಗಾಗಲು ಶೌಚಾಲಯ ಅಂತ ಹೇಳಿವಿ ಸರ್. ಈಗ ಅದು ಒಂದು ಚೇರಿಲ್ಲ ಸರ್. ಮತ್ತು ಆಮೇಲೆ ಯಾವುದೇ ಕಾರಣಕ್ಕೂ ರೈತರು ಬಂದ್ರಂತಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು. ಅದ್ರ ಬಗ್ಗೆ ಕೂಡ ನಾವು ಹೇಳಿವಿ ಸರ್ ಈಗ ಸ್ಪಷ್ಟವಾಗಿ. ಸರ್ ನೋಡ್ರಿ, ಈಗ ಇದು ಒಂದು ಸರ್, ಈಗ ಅವ್ರಿಗೆ ಅಂತ ನಾವು ಮೆಮೊರಂ ಕೊಟ್ಟಿವಿ ಸರ್. ಮತ್ತು ಅವ್ರಿಗೇನೋ ಮಾಹಿತಿ ಪ್ರಕಾರ ಅವ್ರಿಗೆ ನೋಡ್ರಿ ಸರ್, ಈಗ ಕಣ್ಣು ತುಂಬ ನೋಡ್ರಿ. ಈಗ ಅದ್ರ ಮುಂದೆ ಏನು ಮಾಡ್ತಾರೆ ಅಂತ ನಾವು ಕಾನೂನು ಹೋಗಿ ನೋಡಿರಿ ಸರ್. ಇಲ್ಲಿ ಮಾನ್ಯಲ್ಲಿರುವಂಥ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ತಾಲೂಕಿಗೆ ದಂಡ ಸರ್. ಈಗ ಯಾರು ಭೀಮರಾಜ್ ಸರ್ ಅವರು. ಯಾಕೆಂದರೆ ಇಲ್ಲಿ ಚೇರಿನ ವ್ಯವಸ್ಥೆ ಮಾಡ್ತಾ ಇಲ್ಲ, ಪಾರ್ಕಿನ ವ್ಯವಸ್ಥೆ ಮಾಡ್ತಾ ಇಲ್ಲ. ಬಂದಂಥ ರೈತರಿಗೆ ಕೂಡ ಜಾಗ ಇಲ್ಲ ಸರ್. ಎಲ್ಲ ಗಬ್ಬೆದ್ದು ನಾರ್ತಿದೆ ಸರ್. ನೆನಪಿಗೆ ನೋಡಿ, ಪಕ್ಕದಾಗ ಹೋಗಿ ಭೂಮಿ ಕೇಂದ್ರದಲ್ಲಿರುವಂಥ ಪಾಣಿ ತೆಗೆಯಲ್ಲಿ ಹೋಗಿ ನೋಡಿ ಸರ್. ಈಗ ಗಬ್ಬು ನಾರ್ತಿದೆ ಸರ್. ಈಗ
ಬನ್ನಿ ಸರ್, ಬೇಕಾದ್ರೆ ನೀವು ಬನ್ನಿ ಸರ್, ನಿಮ್ಗೆ ತೋರ್ತೀವಿ. ಆದ್ರೆ ಇದೇ ಮಾತು ಕೂಡ ನಾವು ಲೋಕಾಯುಕ್ತರಿಗೆ ಹೇಳಿ ಸರ್. ಈಗ ಅವ್ರು ಬಂದು ಹೋಗಿದ್ದಾರೆ ಸರ್, ಈಗ ಅವ್ರು ಏನು ಮಾಡ್ತಾರೆ ಅಂತ ಕಾದು ನೋಡ್ತೀವಿ. ಎಷ್ಟು ದುಡ್ಡು ಹೋಗುತ್ತೆ? ಈಗ ಒಂದೊಂದು ಪೆನ್ಷನ್ಗೆ ಒಂದು ಬೇರೆ ಬೇರೆ ಸರ್. ಇರೋದ್ರ ತನಕ ಒಂದು 600 ಇದೆ ಸರ್. ಮತ್ತು 1200 ಒಂದು PSPದೊಳಗೆ 2 ನಮೂನೆ ಇದೆ. 75 ಕಿಲೋ ಇದ್ದರೆ 1200, ಆಮೇಲೆ 1400 ಮತ್ತು 800 OAT. ಸಂಧ್ಯಾ ಸುರಕ್ಷೆಗೆ ಎಷ್ಟು ಹೋಗುತ್ತೆ? ಅದೇ ಇಲ್ಲ ಇಲ್ಲೇ ನಾವು ನಮ್ಮನೆ ಸ್ವಂತ ಕೆಲಸಕ್ಕೆ ಬಂದಿಲ್ಲ ಅಲ್ವಾ? ಮುಗು ಕೊಡದಂಗೆ ಕೇಳ್ರಿ ಡೈರೆಕ್ಟ್ ಅವ್ರಿಗೆ. ಅಯ್ಯಪ್ಪನೇ ಆನ್ಸರ್ ಮಾಡಿ, ಅದೇನು ಆನ್ಸರ್ ಮಾಡ್ತಾರೆ ಮಾಡಿ ಮೇಡಮ್. ಇಲ್ಲಿ ಇವರು ರಾಜ್ಕುಮಾರ್ ಹೋಗ್ತೀನಿ. ವರದಿ ಶಫೀಕ್ ಹುಸೇನ್, ಮಾನ್ವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.